ಇವಾಗ ಇಡೀ ಜಿಲ್ಲೆಯಲ್ಲಿ 65%ಗಿಂತ ಜಾಸ್ತಿ ಕಲ್ಲು ಸಿಗ್ತಾ ಇಲ್ಲ. ಅಂದರೆ 1,000 ಕಲ್ಲು ಕಟ್ಟು ಮಾಡಿದರೆ 65% ಮಾತ್ರ ನಮಗೆ ಕಲ್ಲು ಸಿಗೋದು. ಯಾಕಂದರೆ ಈ ಕಲ್ಲಿನ ಇದರಲ್ಲಿ ಅದು ಕಟ್ಟಾದರೆ ಅಲ್ಲಿ ಹೋಯ್ತು. ಎಲ್ಲ ಕೆಲಸಗಾರರಿಗೆ ಮಜೂರಿಯಿಂದ ಎಲ್ಲವನ್ನ ಆ 1,000 ಕಲ್ಲಿಗೆ ಕೊಡಬೇಕು ನಾವು. ಆನಂತರ ಅದನ್ನು ತೆಗೆದು ಹೊರಗಡೆ ಹಾಕುವಂಥದ್ದು. ಎಲ್ಲೂ ಈಗ ಮೊದಲಿದ್ದ ಕ್ವಾಲಿಟಿ ಕಲ್ಲು ಅಂದರೆ ನಮಗೆ ಕ್ವಾಲಿಟಿ ಯಾವುದು ಅಂದರೆ ನಾವು 1,000 ಕಲ್ಲು ಕಟ್ಟು ಮಾಡಿದಾಗ ಅಲ್ಲಿ ಸೆಲೆ ಇರಬಾರ್ದು, ಕಟ್ಟಾಗಬಾರ್ದು. ಕಟ್ಟಾದ ತಕ್ಷಣ ನಮಗೆ ಹೋಯ್ತು. ಇವಾಗ ನೀವು ಇಡೀ ಜಿಲ್ಲೆಯಲ್ಲಿ ನೀವು ಬೇಕಾದ್ರೆ ಒಂದು ಸರ್ವೆ ಮಾಡ್ಬೋದು, ಯಾರಾದರೂ ಕೋರೆಗಳಿಗೆ ನೀವು ಹೋಗ್ಬೋದು. ಅಲ್ಲಿ ನಾವು ಹಾಕಿದ್ರಲ್ಲಿ 65%ಗಿಂತ ಬರ್ತಾನೇ ಇಲ್ಲ ಎಲ್ಲೂ. ಇದು ವೆಚ್ಚ ಜಾಸ್ತಿ ಆಗೋದಕ್ಕೆ ಇದು ಕೂಡ ಕಾರಣ. ಇದರಲ್ಲಿ ಮತ್ತೊಂದು ಏನಿದೆ, ನೀವು ಕೇರಳ ಭಾಗಕ್ಕೆ ಹೋದಾಗ ಅಲ್ಲಿನ ಕಲ್ಲು ನಿಮಗೆ 90% ಸಿಗ್ತದೆ. ಇಲ್ಲಿ ಅಪರೂಪ ಅಂತ ಜಾಗವೇ ಇಲ್ಲ. ಮೊದಲು ಇತ್ತು, ನೋಡಿ 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 ಅದನ್ನೆಲ್ಲ ಕಡ್ದಿದ್ದೇವೆ, ಅದು ಮುಗೀತದು. ಇನ್ನಿಂಥದ್ದು ಇದೆಲ್ಲ ಕಾರಣ ಈ ನಾವೀಗ ಈ ತೋರಿಸಿ. ಇಲ್ಲಾಂದರೆ ಇದರಲ್ಲಿ ಏನಾಗ್ತದೆ, 65 ಅಂದರೆ ನೀವೀಗ ಲೆಕ್ಕ ಹಾಕಿ 12 ರೂಪಾಯಿ ಕಲ್ಲಿಗೆ ಖರ್ಚಾದರೆ, ಖರ್ಚಂತ ಲೆಕ್ಕ ಹಾಕಿದ್ರು 65 ಸಿಕ್ಕಿದರೆ ಕಲ್ಲಿನ ಖರ್ಚು ಎಷ್ಟಾಯಿತು? ಅಲ್ಲಿ 22 ರೂಪಾಯಿವರೆಗೆ ಬಂತು. ಆವಾಗ ಹೆಚ್ಚಿನ ಕೋರೆ ಮಾಲಕರು ಅವರ ಮನೆ ಮಠ ಮಾರಿ ಹೋದದ್ದು ಈ ಕಾರಣಕ್ಕೋಸ್ಕರ. ಇದರಲ್ಲಿ ಯಾರಿಗೂ ಕೂಡ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗೋದು. ನಾವು ನಮ್ಮ ಕಣ್ಣ ಅಂದಾಜಿಗೆ ಒಂದು ಇಲ್ಲಿ ಸಿಗ್ಬೋದು ಅಂತ ನಾವು ಮಾಡ್ತೇವೆ, ಅದು ನಿಖರವಾದದ್ದಲ್ಲ. ಆವಾಗ ಇದ್ದದ್ದು 30 ರೂಪಾಯಿ ಕಲ್ಲಿಗೆ ಅಲ್ಲ, ಅದು ಆವಾಗ 35 ರೂಪಾಯಿ ಕಲ್ಲಿಗೆ ದರ ಇತ್ತು. ಕೆಲವೊಂದು ಕಡೆ 30 ರೂಪಾಯಿಗೆ ಹಾಕಿದ್ದು ನೀವು ಹೇಳಿದ್ದು ಇರ್ಬೋದು. ಇದು ಯಾವುದು ಅಂದರೆ ಕ್ವಾಲಿಟಿಯನ್ನು ಹೊಂದಿಕೊಂಡು ಸೆಕೆಂಡ್ ಕ್ಲಾಸ್ ಇದೆಲ್ಲ 30 ಇರಲಿ, ನೀವು ಹೇಳೋದನ್ನೇ ತಗೊಳ್ಬೋದು, ಏನು ಇದಲ್ಲ, ಫಸ್ಟ್ ಕ್ವಾಲಿಟಿಯನ್ನು ಹಾಕಿರ್ಬೋದು. ಆವಾಗ 350 ಕೋರೆಗಳಿದ್ದವು. ಬರ್ತದೆ ನಾನು ಹೇಳ್ತೇನೆ. ಇವಾಗ ರೇಟು ನೀವು 2Dಯನ್ನು ಇದು ರಾಜಧನವನ್ನು ಮಾತ್ರ ನೀವು ಲೆಕ್ಕಾಚಾರ ಹಾಕ್ತಾ ಇದ್ದೀರಿ. ನೀವು ಮಾತ್ರ ಅಲ್ಲ, ಎಲ್ಲರೂ ರಾಜಧನವನ್ನು ಮಾತ್ರ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಇವಾಗ ಕಠಿಣ ನಿಯಮಗಳು ಹಾಕಿದ್ದಾರೆ. ಈಗ ನಿಮಗೆ ಈ 4 ತಿಂಗಳಲ್ಲಿ ಕೇವಲ 55 ಕೋರೆಗಳು ಯಾಕೆ ಪರ್ಮಿಷನ್ ಸಿಕ್ಕಿದೆ ಅಂತಂದರೆ ಎಲ್ಲ ಜಾಗದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಹೇಗಿತ್ತು, ಯಾವ ಪರ್ಮಿಷನೂ ಇರಲಿಲ್ಲ. 92 ರೂಪಾಯಿ ಈ ಹಿಂದೆ ಕೂಡ ರಾಜಧನ ಇತ್ತು, ಆದರೆ ಯಾರೂ ಈ ರಾಜಧನವನ್ನು ಕಟ್ಟಿಕೊಂಡು ಮಾಡ್ತಾ ಇರಲಿಲ್ಲ, ಎಲ್ಲೂ ಪರ್ಮಿಷನ್ ಇಲ್ಲ. ಇವಾಗ ಒಂದು ವೇಳೆ 2Dಯನ್ನು ಕಮ್ಮಿ ಮಾಡಿದ್ದಾರೆ, ಆದರೆ ಅದರಷ್ಟೇ ಕಠಿಣ ನಿಯಮಗಳನ್ನು ಹಾಕಿದ್ದಾರೆ. ಈಗ ನಾವು ಒಂದು 50 ಸೆನ್ಸ್ ಜಾಗ ಮಾಡಬೇಕಾದ್ರೆ 50 ಸೆನ್ಸಲ್ಲೇ ನಾವು ಕಾರ್ಯಾಚರಿಸಬೇಕಾಗ್ತದೆ. ಆ ನಕ್ಷೆ ಹೀಗೆ ಇದ್ದರೆ ಹೀಗೇನೆ, ನಮ್ಮ ಮೆಷಿನಲ್ಲಿ ಹೀಗೆ ಹೋಗೋದಿಲ್ಲ, ನಾವು ಮತ್ತೆ ಅದನ್ನು ಬ್ರೇಕರಲ್ಲಿ ತೆಗಿಬೇಕಾಗ್ತದೆ. ಆನಂತರ ಆ ಮಣ್ಣನ್ನು ಅದಕ್ಕೆ ತುಂಬಿಸಬೇಕಾಗ್ತದೆ. ಈ ಎಲ್ಲ ಖರ್ಚು ವೆಚ್ಚಗಳು ಎಲ್ಲವೂ ಜಾಸ್ತಿ ಆಗಿದೆ, ಕಠಿಣ ನಿಯಮಗಳಾಗಿರೋದರಿಂದ. ಆಮೇಲೆ ಅದರಲ್ಲಿ ಸ್ವಲ್ಪ ವೈಲೇಷನ್ ಆದರೆ ಕೂಡ ಅದರ 15 ಪಟ್ಟು ದಂಡ ಅದನ್ನೆಲ್ಲ ಕಟ್ಟಿಕೊಳ್ಳಲಿಕ್ಕೆ ಬರೋದ್ರಿಂದ ಈಗ ಆ ಹಿಂದಿನ ದರ ಖಾಲಿ ನೀವು 2Dಯನ್ನು ಈ ರಾಜಧನವನ್ನು ಮಾತ್ರ ನೀವೆಲ್ಲರೂ ಲೆಕ್ಕಾಚಾರ ಹಾಕ್ತಾ ಇದ್ದೀರಿ. ಇದು ಎಲ್ಲವೂ ಬರ್ತದೆ. ಒಂದು ಎರಡೇ ಇನ್ನೊಂದು ಸಂಗತಿ ಇದೆ. ಈಗ ನಿಮಗೆ 1 ಎಕರೆಗೆ 50 ಲಕ್ಷ ಕೊಟ್ಟರು ಎಲ್ಲೂ ಕಲ್ಲು ಕಡಿಯುವಂಥ ಜಾಗ ಸಿಗೋದಿಲ್ಲ. ಇದು ಯಾಕೆ ರೇಟ್ ಅಂದರೆ ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಂಪು ಕಲ್ಲಿನ ಜಾಗಗಳಿಲ್ಲ. ಒಂದು. ಎರಡನೇದು, ನೀವು ಮತ್ತೊಂದನ್ನು ಇಲ್ಲಿ ಎಲ್ಲರೂ ಗಮನಕ್ಕೆ ತಗೊಳ್ಬೇಕು. 350 ಇದ್ದಂಥ ಲಾರಿಗಳು ಈಗ ಕೂಡ ಇದೆ. ಆವಾಗ ಒಂದೊಂದು ಲಾರಿಗಳು ದಿವಸಕ್ಕೆ 4 ಟ್ರಿಪ್ ಹೊಡಿತಾ ಇದ್ದವು. ಇವಾಗ ಇದೇ 55 ಕೋರೆಯಲ್ಲೇ ಈ ಲಾರಿಗಳು ಬರಬೇಕಾಗ್ತದೆ. ಇಲ್ಲಿ ಒಂದು ಲಾರಿ ಅವರಿಗೆ 1 ಲೋಡಿಗಿಂತ ಜಾಸ್ತಿ ಸಿಗೋದಿಲ್ಲ. 1 ಲೋಡಿಗಿಂತ ಜಾಸ್ತಿ, ಇವನ್ 4 ಲೋಡಲ್ಲಿ ಮಾಡ್ತಿರೋದನ್ನು 1 ಲೋಡಲ್ಲಿ ಇವರು ಇದು ಮಾಡಿ. ಈ ಎಲ್ಲ ಒಂದು ಕೋರೆಗಳಲ್ಲಿ ಆಗುವಂಥ ಈ ಕಠಿಣ ನಿಯಮಗಳಲ್ಲಿ ಆಗುವಂಥ ವೆಚ್ಚಗಳು ಮತ್ತು ಈ ಟ್ರಾನ್ಸ್ಪೋರ್ಟೇಷನ್ ವಿಭಾಗದಲ್ಲಿ ಆಗುವಂಥದ್ದು, ಇದು ಎಲ್ಲವೂ ಈ ರೇಟಿಗೆ ನೀವು ಹೇಳಿದ ರೇಟಿಗೆ ಕಾರಣ ಆಗ್ತದೆ. ಮಂಗಳೂರು ನಗರಕ್ಕೆ ಹತ್ತಿರವಾಗಿರುವಂಥದ್ದು ಅಂತ ಹೇಳಿದರೆ ಸಾಮಾನ್ಯ ಒಂದು 12 ಪರ್ಮಿಷನ್ ಆಗಿದೆ ಅಷ್ಟೇ. ಮತ್ತೆ ಉಳಿದಂಥದ್ದು ಸುಳ್ಯ, ಪುತ್ತೂರು, ಮೂಡುಬಿದ್ರೆ, ಹೀಗೆ ಎಕ್ಕಾರು ಅಂತ ಪ್ರದೇಶಗಳಲ್ಲಿ ಆಗಿದೆ. ಆದರೆ ಅದು ಸ್ವಲ್ಪ ಮಂಗಳೂರಿಗೆ ದೂರವಾದಂಥ ಪ್ರದೇಶ. ಈ ಹಿಂದೆ ಸುಮಾರು ಹಿಂದಿನ ಸರ್ಕಾರಗಳಿದ್ದಾಗ ಸುಮಾರು 242 ಪರವಾನಗಿತ್ತು. ಆದರೆ ಅಷ್ಟೊಂದು ಅವಾಗ ಇಷ್ಟೊಂದು ನಿಯಮಾವಳಿಗಳು ಅಷ್ಟೊಂದು ಸ್ಟ್ರಿಕ್ಟಾಗಿ ಇರಲಿಲ್ಲ. ಈಗ ಹೊಸ ನಿಯಮಾವಳಿ ಪ್ರಕಾರ ನಾವು ಪರವಾನಗಿ ಮಾಡುವಾಗ ನಿಯಮಾವಳಿಗಳನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಮೊದಲು GPS ಕಡ್ಡಾಯ ಇರಲಿಲ್ಲ. ನಾವು ಈ ಹಿಂದೆ ಒಂದು ಕೆಂಪು ಕಲ್ಲಿನ ಪಾಯ ಮಾಡಬೇಕಾದ್ರೆ ಒಂದು 2 ಎಕರೆ ಜಾಗ ನನ್ನಲ್ಲಿದ್ದರೆ ಅದರಲ್ಲಿ ಉತ್ತಮವಾದ ಕಲ್ಲು ಎಲ್ಲಿ ಬರಬಹುದು ಅಂತ ಒಂದು ಅಂದಾಜಿನ ರೂಪದಲ್ಲಿ ಒಂದು ಕೆಂಪು ಕಲ್ಲನ್ನು ತೆಗಿತಿದ್ದು. ಆ ಸ್ಥಳದಲ್ಲಿ ಕೆಂಪು ಕಲ್ಲು ಬರಲಿಲ್ಲ ಆದರೆ ಅದರ ಪಕ್ಕದ ಜಾಗದಲ್ಲಿ ನಾವು ಕೆಂಪು ಕಲ್ಲು ತೆಗಿತಿದ್ದು. ಆದರೆ ಈಗಿನ GPS ಆದ ಕಾರಣ
ನಾವೊಂದು 50 ಸೆನ್ಸಿಗೆ ಪರವಾನಗಿ ಮಾಡಬೇಕಾದ್ರೆ ಅದರಲ್ಲಿ GPS ನಕ್ಷೆ ಮಾಡಿ ಅದನ್ನು ಸಂಬಂಧಪಟ್ಟ ಭೂ ದಾಖಲೆಯ ಅಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ನಂತರ ನಮ್ಮ ಭೂ ಮತ್ತು ಖನಿಜ ಇಲಾಖೆ ಬಂದು ಅಲ್ಲಿಯ ಇಂಜಿನಿಯರ್ಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಮಗೆ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಸ್ಥಳ ನಿಗದಿ ಮಾಡಿದ ನಂತರ ಅಲ್ಲಿ ಕೆಂಪು ಕಲ್ಲನ್ನು ತೆಗಿಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಉತ್ತಮವಾದ ಕಲ್ಲು ಬರಲಿಲ್ಲ ಆದರೆ, ಅದರಲ್ಲಿ ಕ್ವಾಲಿಟಿ ಕಲ್ಲು ಬರಲಿಲ್ಲ ಆದರೆ ಮತ್ತೆ ಇನ್ನೊಂದು ಸ್ಥಳದಲ್ಲಿ ಮಾಡಬೇಕಾದ್ರೆ ಪುನಃ ಪ್ರಾರಂಭವಾಗಿ ಅದೇ ರೀತಿಯ ನಿಯಮಾವಳಿಯನ್ನು ನಾವು ಮಾಡಬೇಕು. ಅದು ಅದರಲ್ಲದೆ ನಾವು ಈ ಹಿಂದೆ ಕೆಂಪು ಕಲ್ಲು ತೆಗೆದು ಅದರಲ್ಲಿ ಕೃಷಿ ಉದ್ಯಮಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯ ಮಾಡ್ತಿದ್ವು. ಈಗ ನಾವು ಅದನ್ನು ಕಡ್ಡಾಯವಾಗಿ ನಾವನ್ನು ಮಣ್ಣು ತುಂಬಿಸಬೇಕು ಅಂತ ಒಂದು ನಿಯಮಾವಳಿ ಮಾಡಿದ್ದಾರೆ. ಅದರೊಟ್ಟಿಗೆ ನಾವು ಕೆಂಪು ಕಲ್ಲನ್ನು ತೆಗೆಯುವುದರಿಂದ ನಿಮಗೆ ತಿಳಿದಿರ್ಬೋದು, ಒಂದು ಬರಡು ಭೂಮಿಯಲ್ಲಿ ಕೆಂಪು ಕಲ್ಲನ್ನು ತೆಗೆಯುವುದರಿಂದ ಅಲ್ಲಿ ಕೃಷಿಗೆ ಉತ್ತಮವಾದ ಭೂಮಿಯನ್ನು ರಚನೆ ಮಾಡಿ ಕೃಷಿಯನ್ನು ಅಭಿವೃದ್ಧಿಪಡಿಸಬಹುದು. ಅದಲ್ಲದೆ ಮಳೆಗಾಲದಲ್ಲಿ ಅದೆಷ್ಟು ಮಳೆ ಬಂದಾಗ ನೀರು ಇಂಗಿ ಅಂತರ್ಜಲ ವೃದ್ಧಿ ಆಗುವ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಅದೆಲ್ಲ ತಮಗೆಲ್ಲ ತಿಳಿದ ವಿಷಯ. ಹಾಗಾಗಿ ಈ ಹಿಂದೆ ತುಂಬ ಸರಳ ರೀತಿಯಲ್ಲಿ ನಡೀತಿತ್ತು. ಈಗ ಅದನ್ನು ಆದರೆ ಸರ್ಕಾರ ನಮಗೆ ಈ ಹಿಂದೆ 2Dಯನ್ನು ಇನ್ಕ್ಲೂಡ್ ಮಾಡಿದ್ರು. ಆದರೆ ನಾವು ಎಲ್ಲರೂ ಅದರ ಸರ್ಕಾರದ ಈಗಿನ ನಮ್ಮ ಶಾಸಕರುಗಳ ಎಲ್ಲರೂ ಅದಕ್ಕೆ ಒತ್ತಡವನ್ನು ಹಾಕಿ ಆ 2Dಯನ್ನು ರದ್ದುಪಡಿಸಿ ರಾಜಧನವನ್ನು ಕಡಿಮೆ ಮಾಡಿದ್ದಾರೆ. ಆದರೆ ರಾಜಧನ ಈಗ 97 ರೂಪಾಯಿವರೆಗೆ ಒಂದು ಟನ್ನಿಗೆ ಇದೆ. ಅದನ್ನು ಬರೆಸಿ ನಾವು ವ್ಯವಹಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಮತ್ತೊಂದು ಅಂತೇಳಿದರೆ ಈ ಹಿಂದೆ ನಮಗೆ ಒಂದು ಜಾಗದ ದಾಖಲಾತಿ ಪ್ರಕಾರ RTCಯಲ್ಲಿ ಜಾಯಿಂಟ್ RTCಯಲ್ಲಿ ಇದ್ದಾಗ RTCಯಲ್ಲಿ ಎಷ್ಟು ಜನದ ಹೆಸರುಂಟು ಅವರದೆಲ್ಲ ಒಪ್ಪಿಗೆ ಬೇಕಾಗ್ತದೆ. ಅವರು ಈ ಊರಿನಲ್ಲಿಲ್ಲ ಅಥವಾ ದೂರದೂರಿನಲ್ಲಿದ್ದಾರೆ, ಒಂದು ಕುಟುಂಬದವರು ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ, ಅವರು ಒಪ್ಪಿಗೆ ಅಂತ ತಗೊಳ್ಳೋದು ಅವ್ರು ಬಂದಾಗ ಕೊಡ್ಬೋದು. ಹಾಗಾಗಿ ಆ ದಾಖಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ನಮಗೆ ಅಷ್ಟೊಂದು ಪರವಾನಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಹಿಂದೆ ಸುಮಾರು ಒಂದು 252 ಪರವಾನಗಿ ಆಗಿದ್ರು. ಈಗ ಒಂದು 3 ತಿಂಗಳಿಂದ ತುಂಬ ಸತತ ಪ್ರಯತ್ನ ಮಾಡಿದರೂ ಒಂದು 55 ಪರವಾನಗಿ ಮಾತ್ರ ಆಗಿದೆ. ಇನ್ನು ಎಲ್ಲ ರೀತಿಯ ಪರವಾನಗಿಯಲ್ಲಿ ಎಲ್ಲ ರೀತಿಯ ಜಾಸ್ತಿ ಪರವಾನಗಿ ಆದಾಗ ನಮ್ಮ ಈ ದರವು ಸಹ ಕಡಿಮೆ ಆಗ್ಬೋದು. ಆದರೆ ನಾವು ಈಗ ಈ ಹಿಂದೆ ಒಂದು ಸ್ಥಳದಲ್ಲಿ ಕೆಂಪು ಕಲ್ಲನ್ನು ತೆಗೆದು ಇನ್ನೊಂದು ಸ್ಥಳಕ್ಕೆ ಕೊಂಡೋದಾಗ ದರ ನಿಗದಿಪಡಿಸಲಿಕ್ಕೆ ಇಷ್ಟಿಂತೆ ಅದನ್ನು ನಿಗದಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಲ್ಲಿನಲ್ಲಿ ಕ್ವಾಲಿಟಿ ಬರ್ತದೆ, ಕೆಲವರು ಫಸ್ಟ್ ಕ್ವಾಲಿಟಿ ಕಲ್ಲು ಬರ್ತದೆ, ಅಂಥದ್ದು ಸೆಕೆಂಡು ಥರ್ಡ್ ಹೀಗೆ 3 ಕ್ವಾಲಿಟಿ ಇದೆ. ಕ್ವಾಲಿಟಿ ಇದ್ದಾಗ ಕೆಲವರು ಹೇಳ್ತಾರೆ ನಮಗೆ ಸ್ವಲ್ಪ ಕಡಿಮೆ ಇದ್ದು ಕಲ್ಲಾದರೂ ಪರವಾಗಿಲ್ಲ ಅಂತ. ಹಾಗಾಗಿ ಅವರಿಗೆ ಕಮ್ಮಿಯ ರೀತಿಯ ಕಲ್ಲನ್ನು ಹಾಕ್ತೇವೆ. ಕೆಲವರು ಹೇಳ್ತಾರೆ ದರ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಕಲ್ಲು ಬೇಕಂತ, ಅವರು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ದರ ಇಂತೆ ಸ್ಥಳದಿಂದ ಅಂದರೆ ಮಂಗಳೂರು ನಗರ ಅಂತ ಹೇಳಿದರೆ ಸುಮಾರು ಒಂದು 10-20 ಕಿಲೋಮೀಟರ್ ಸರೌಂಡಲ್ಲಿ ಎಲ್ಲ ಕೆಲಸ ಕಾರ್ಯ ಆಗ್ತಾ ಇದೆ. ಹತ್ತಿರದಲ್ಲಿ ಕೆಂಪು ಕಲ್ಲಿನ ಕೋರೆಯಿಂದ ಕಲ್ಲು ಬಂದಾಗ ಅವರು ಸ್ವಲ್ಪ ಕಡಿಮೆಯಲ್ಲಿ ಕಲ್ಲು ಬರ್ಬೋದು. ಸ್ವಲ್ಪ ದೂರದಿಂದ ಬಂದಾಗ ಆ ದರ ನಿಗದಿಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಅದು ದರ ನಿಗದಿಪಡಿಸುವಂಥದ್ದು ನಮ್ಮ ಲಾರಿಯವರು ಕೊಂಡೋಗುವ ಅವರ ದೂರದ ಮೇಲೆ ಅವಲಂಬನೆ ಆಗಿರ್ತದೆ. ಈಗಾಗಲೇ ಹಿಂದೆ ನಮ್ಮದು ದಕ್ಷಿಣ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ದರ ಜಾಸ್ತಿ ಆಗಿದೆ ಅಂತೇಳಿ ತಮ್ಮ ಮಾಧ್ಯಮದಲ್ಲಿ ಎಲ್ಲ ನೀವು ಪ್ರಚಾರ ಮಾಡಿದ್ರಿ. ಆದರೆ ನಾವು ಮಾಡಿದ್ದಲ್ಲ. ಯಾಕಂದರೆ ಇಲ್ಲಿ ಕೆಂಪು ಕಲ್ಲು ಬಂದಿದ್ದಾಗ ಕೇರಳ ರಾಜ್ಯದಿಂದ ಇಲ್ಲಿ ಕಲ್ಲು ಬರ್ತಿತ್ತು. ಮಧ್ಯಮವರ್ತಿಗಳ ಹಾವಳಿಯೊಟ್ಟಿಗೆ ತುಂಬ ಜಾಸ್ತಿ ಆಗಿದೆ, ನಮಗೆಲ್ಲ ತಿಳಿದ ವಿಷಯ. ಆದರೆ ಈಗ ನಮ್ಮದು ಪ್ರಾರಂಭ ಆದ ನಂತರ ನಾವು ದರವನ್ನು ಕಡಿಮೆ ಮಾಡಿ ಎಷ್ಟು ಮೂಲ ದರ ಉಂಟಾ ಅದರೊಟ್ಟಿಗೆ ನಮ್ಮ ಖರ್ಚು ವೆಚ್ಚ ಈಗ ಆಗುವಂಥ ರಾಜಧನದ ಒಟ್ಟಿಗೆ ಹಾಗೂ ನಮ್ಮ GST ಬಿಲ್ಲಿನ ಬಗ್ಗೆ ಇದೆಲ್ಲ ಹಾಗೂ ಅದಕ್ಕೆ ಮಣ್ಣು ತುಂಬಿಸುವಂಥ ಖರ್ಚು ವೆಚ್ಚ ಹಾಗೂ ನಾವು ಪರವಾನಗಿ ಮಾಡುವಂಥ ಖರ್ಚು ವೆಚ್ಚ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ. ಇನ್ನು ಮುಂದಕ್ಕೆ ಜಾಸ್ತಿ ಜನ ಪರವಾನಗಿ ಎಲ್ಲ ಆದ ನಂತರ ಇನ್ನೂ ಸಹ ದರ ಕಡಿಮೆ ಆಗಬಹುದು. ಹಾಗಾಗಿ ನಮ್ಮಿಂದ ಎಷ್ಟು ಪ್ರಯತ್ನಪಟ್ಟು ಈಗ ನಾವು ಆದಷ್ಟು ರೀತಿಯಲ್ಲಿ ಜನಗಳಿಗೆ ಸೂಕ್ತವಾದ ರೀತಿಯಲ್ಲಿ ಒದಗುವ ರೀತಿಯಲ್ಲಿ ನಾವು ಇದನ್ನು ಅದನ್ನು ಒದಗಿಸಿಕೊಟ್ಟೋ ಕೆಲಸ ಕಾರ್ಯ ಮಾಡ್ತಿದ್ದೇವೆ. ಹಾಗಾಗಿ ಇದು ನಾವೀಗ ನಡೀತಿರುವಂಥ ಇಚ್ಛಾಮಾನ. ದರ ಪ್ರಸ್ತುತ ಎಷ್ಟಿದೆ ಅಂತ ಇದು ಕ್ವಾಲಿಟಿಯ ಮೇಲೆ ಹೊಂದಿಕೊಂಡು ಉಂಟು. ಈಗ ನಿಮ್ಮ ಮೂಲಕ ಬಂದ ಮಾಹಿತಿಯ ಪ್ರಕಾರ 60 ರೂಪಾಯಿ ಅಂತ ಹೇಳ್ತಾರೆ. ಆದರೆ 60 ರೂಪಾಯಿಗೆ ಇಲ್ಲಿ ಯಾರು ಇಟ್ಟವರಿಲ್ಲ. ಆದರೆ ಇದು ಯಾವಾಗ ಇದ್ದಂಥದ್ದು, ಇದು ಇಲ್ಲೆಲ್ಲ ಕೋರೆ ಬಂದಾಗಿರುವಾಗ, ಕೇರಳದಿಂದ ಬರ್ತಾ ಇರುವಾಗ, ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಇರುವಾಗ ಇದ್ದಂಥ ದರ, ಅದನ್ನೇ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಜನಪ್ರತಿನಿಧಿಗಳು ಅದನ್ನೇ ಹೇಳ್ತಾ ಇದ್ರು. ನೋಡಿ,
ಈಗ ಎಷ್ಟಿದೆ ಅನ್ನೋ ದರ ನಿಗದಿ ಮಾಡೋದಕ್ಕೆ ಇದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಇಂಥ ಪ್ರದೇಶಕ್ಕೆ ಇಷ್ಟು ಅಂತ ದರ ನಿಗದಿಪಡಿಸೋದಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಇಷ್ಟೇ ಅಂತ ಇಲ್ಲ, ಈ ಒಂದು ಕೋರೆಯಲ್ಲಿ ಎಷ್ಟು ಕೊಡಬಹುದು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಆನಂತರ ಜಿಲ್ಲಾಧಿಕಾರಿಗಳಿಗೆ ಅದರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು